ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫಿಶ್ ರವಾ ಫ್ರೈ ಮಾಡ್ತಾ ಇದ್ದೀನಿ. ಈ ರೀತಿ ರವಾ ಫ್ರೈ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಹೋಟೆಲಲ್ಲಿ ಮಾಡುವಂಥ ಟೇಸ್ಟೇ ನೀವು ಮನೆಯಲ್ಲೂ ಕೂಡ ಮಾಡಿ ತಿನ್ಬೋದು. ಹಾಗಾದರೆ ಹೇಗೆ ಮಾಡೋದು, ಏನೇನು ಬೇಕು ನೋಡೋಣ ಬನ್ನಿ. 1 ಇಂಚು ಶುಂಠಿ, 2 ಟೇಬಲ್ ಸ್ಪೂನ್ ಧನಿಯಾ ಕಾಳು ಹಾಗೂ ಮೆಣಸನ್ನು ಮೊದಲೇ ನಾನು ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ವಾಟೆ ಹುಳಿಯನ್ನು ತೆಗೆದುಕೊಂಡಿದ್ದೀನಿ ನಾನು. ನೀವು ಇದರ ಬದಲಿಗೆ ಹುಣಸೆ ಹಣ್ಣನ್ನು ತೆಗೆದುಕೊಳ್ಬೋದು ಅಥವಾ ಲಿಂಬೆ ರಸವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ 2 ಗೆಡ್ಡೆ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಜೀರಿಗೆ, 8 ಬ್ಯಾಡಗಿ ಮೆಣಸುಗಳು, 3 ಗುಂಟೂರು ಮೆಣಸು. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಳ್ಬೇಕು. ನೋಡಿ, ಈಗ ನಾನು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸಣ್ಣದಾಗಿ ನಾನು ರುಬ್ಕೊಳ್ತೀನಿ. ನೋಡಿ, ಈಗ ರುಬ್ಬಾಗಿದೆ. ರುಬ್ಬಿರ್ತಕ್ಕಂಥ ಈ ಮಸಾಲೆಯನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಅರ್ಧ ಸ್ಪೂನು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಕಸ್ತೂರಿ ಮೇಥಿ 1 ಟೇಬಲ್ ಸ್ಪೂನು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈಗ ಇದೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಇದನ್ನು ಫಿಶ್ಶಿಗೆ ಹಚ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಜಿಲೇಬಿ ಮೀನನ್ನು ತೆಗೆದುಕೊಂಡಿದ್ದೀನಿ. ಈಗ ಫಿಶ್ಶಿಗೆ ಈ ರೀತಿ ಮಸಾಲೆಯನ್ನು ಚೆನ್ನಾಗಿ ಹಚ್ಕೊಳ್ಬೇಕು. ಎಲ್ಲ ಕಡೆಯೂ ಕೂಡ ಮಸಾಲೆ ಚೆನ್ನಾಗಿ ತಾಗಬೇಕು. ಆ ರೀತಿ ನೀಟಾಗಿ ಇದಕ್ಕೆ ಮಸಾಲೆಯನ್ನು ಹಚ್ಕೋಬೇಕು. ನೋಡಿ, ನಾನೀಗ ಎಲ್ಲ ಮೀನಿಗೂ ಕೂಡ ಇದೇ ಥರ ಮಸಾಲೆಯನ್ನು ಹಚ್ಕೊಳ್ತಾ ಇದ್ದೀನಿ. ಮಸಾಲೆಯನ್ನು ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅಥವಾ ನೀವು ಫ್ರಿಜ್ಜಲ್ಲಿಟ್ಟು ಕೂಡ ನಂತರ ಮಾಡ್ಕೊಳ್ಬೋದು. ಈಗ ಫಿಶ್ಗೆ ಮಸಾಲೆ ಹಚ್ಚಿ ಅರ್ಧ ಗಂಟೆ ಆಗಿದೆ. ಈಗ ನಾನು ಫಿಶ್ ಫ್ರೈಯನ್ನು ಮಾಡ್ತಾಯಿದ್ದೀನಿ. ಫಿಶ್ ಫ್ರೈಯನ್ನು ಮಾಡಲಿಕ್ಕೆ ನಾನಿಲ್ಲಿ ಚಿರೋಟಿ ರವೆಯನ್ನು ತೆಗೆದುಕೊಂಡಿದ್ದೀನಿ. ರವೆಯನ್ನು ಪ್ಲೇಟಿಗೆ ತೆಳುವಾಗಿ ಹಾಕ್ಕೊಳ್ಬೇಕು. ನಂತರ ಮೀನಿಗೆ 2 ಸೈಡು ರವೆಯನ್ನು ಈ ರೀತಿ ಹಚ್ಕೊಳ್ಬೇಕು. ಇದೇ ಥರ ಎಲ್ಲ ಮೀನಿಗೂ ಕೂಡ ನೀವು ಹಚ್ಕೊಳ್ಬೇಕು. ಮೀನಿಗೆ ಹಚ್ಕೊಂಡ ನಂತರ ನಾವು ಇದನ್ನು ಫ್ರೈ ಮಾಡ್ಬೋದು. ಈಗ ನೋಡಿ, ಮೀನಿಗೆ ಹಚ್ಕೊಂಡಿದ್ದೀನಿ ನಾನು. ಹಚ್ಕೊಂಡು ಇಡೋದು ಬೇಡ, ನೀವು ಹಚ್ಚಿದ ತಕ್ಷಣ ನೀವು ತವಕ್ಕೆ ಹಾಕಬೇಕು. ತವಕ್ಕೆ ಎಣ್ಣೆಯನ್ನು ಹಾಕಿದ್ದೀನಿ. ತವ ಚೆನ್ನಾಗಿ ಕಾದ ನಂತರ ಫ್ರೈಯನ್ನು ಹಾಕಬೇಕು. ಎಣ್ಣೆಯನ್ನು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು, ಎಲ್ಲ ಕಡೆ ಹರಡ್ಕೊಳ್ಬೇಕು. ಈಗ ತವ ಚೆನ್ನಾಗಿ ಕಾದಿದೆ. ಈಗ ನಾನು ಫ್ರೈಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಫಿಶನ್ನು ಹಾಕಿದ ನಂತರ ಸ್ಟವ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈಯನ್ನು ಮಾಡಬೇಕು. ಮಧ್ಯದಲ್ಲಿ ಸ್ವಲ್ಪ ಸ್ಟವನ್ನು ಹೈ ಫ್ಲೇಮ್ ಮಾಡಿ ನಂತರ ಮತ್ತೆ ಲೋ ಫ್ಲೇಮ್ ಮಾಡಿ ಫ್ರೈಯನ್ನು ಲೋ ಫ್ಲೇಮಲ್ಲೇ ನೀವು ಕಾಯಿಸ್ಕೊಳ್ಬೇಕು. ಆಗ ಫ್ರೈ ತುಂಬ ರೋಸ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ಎಲ್ಲೂ ಕೂಡ ಸೀದು ಹೋಗೋದಿಲ್ಲ. ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಸೀದು ಹೋಗುತ್ತೆ, ಫ್ರೈ ಚೆನ್ನಾಗಿ ಬರೋದಿಲ್ಲ. ಲೋ ಫ್ಲೇಮಲ್ಲೇ ನೀವು ಕಾಯಿಸ್ಕೊಳ್ಳಿ. ಒಂದು 5 ರಿಂದ 6 ನಿಮಿಷ ಒಂದು ಸೈಡ್ ಕಾಯಿಸ್ಕೊಂಡು ನಂತರ ಮತ್ತೆ ಅದನ್ನು ಉಲ್ಟಾ ಮಾಡಿ ಮತ್ತೆ ಒಂದು 5 ನಿಮಿಷ ಕಾಯಿಸ್ಕೊಳ್ಬೇಕು. ಮಧ್ಯದಲ್ಲಿ ತವವನ್ನು ಈ ರೀತಿ ಮಾಡೋದ್ರಿಂದ ಎಣ್ಣೆ ಎಲ್ಲ ಕಡೆ ಚೆನ್ನಾಗಿ ಹರಡುತ್ತೆ. ಹಾಗೆ ಎಲ್ಲ ಫಿಶ್ಗೂ ಕೂಡ ಎಣ್ಣೆ ಚೆನ್ನಾಗಿ ತಾಗುತ್ತೆ. ಈಗ 5 ನಿಮಿಷ ಆಗಿದೆ. ನಾನು ಈ ಎಲ್ಲ ಫಿಶನ್ನು ಉಲ್ಟಾ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಉಲ್ಟಾ ಹಾಕಿ ಬೇಯಿಸಿದ್ದೀನಿ. ಎಲ್ಲ ಕೂಡ ಚೆನ್ನಾಗಿ ರೋಸ್ಟಾಗಿ ಬಂದಿದೆ. ನೋಡಿ, ಉಲ್ಟಾ ಹಾಕಿ ಕೂಡ 5 ನಿಮಿಷ ಆಗಿದೆ. ಈ ಸೈಡು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹೋಟೆಲ್ ಸ್ಟೈಲ್ ಫಿಶ್ ರವಾ ಫ್ರೈ ತುಂಬ ಟೇಸ್ಟಾಗಿ ಸೂಪರಾಗಿ ಬಂದಿದೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಈ ಥರ ಮನೆಯಲ್ಲೇ ನೀವು ರವಾ ಫ್ರೈ ಮಾಡಿದ್ರೆ ಹೋಟೆಲ್ಗೆ ಹೋಗೋದನ್ನೇ ಬಿಟ್ಬಿಡ್ತೀರಾ, ಅಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.